ಇದು ಪ್ರಶಾಂತ್ ಅವ್ರ ಮನೆ ತಾನೆ? ಇಲ್ಲಮ್ಮ, ಅವ್ರ ಮನೆ ಖಾಲಿ ಮಾಡಿ 1 ವರ್ಷ ಆಯ್ತು. ಓಕೆ. ಎಕ್ಸ್ಕ್ಯೂಸ್ ಮೀ, ಈ ಮನೆಯಲ್ಲಿ ಕವಿತಾ ನವೀನ್ ಅಂತಿದ್ರಲ್ಲ, ಅವರೆಲ್ಲ ಎಲ್ಲಿ ಹೋದ್ರು? ಗೊತ್ತಿಲ್ಲಮ್ಮ, ನಾವು ಹೊಸದಾಗಿ ಬಂದಿದೀವಿ, ಪಕ್ಕದಲ್ಲಿ ಕೇಳಿ ನೋಡಿ. ಓಕೆ, ಥ್ಯಾಂಕ್ ಯು. ದಿವ್ಯಾ, ಹಾಯ್ ಆಂಟಿ. ನೀನಾ? ಇನ್ಯಾರ ಮನೆ ಹಾಳು ಮಾಡಕ್ ಬಂದೆ ನೀನು? ಆಂಟಿ, ಏನ್ ಮಾತಾಡ್ತಿದ್ದೀರಾ? ನೋಡಲ್ಲಿ. ಮೋಹನ್ಗೇನಾಯ್ತು? ಮುಚ್ಚೆ ಬಾಯ್ನ. ಮೊದ್ಲೇ ಗಂಡನ್ ಕಳ್ಕೊಂಡಿದ್ದೆ. ಹೇಗೋ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಮಗನ್ನ ಎದೆವರೆಗೂ ಬೆಳೆಸಿದ್ದೆ. ನಿನ್ನಿಂದಾಗಿ ಅವನು ಬಾಳ ಮಣ್ಣಾಗೋಯ್ತು. ಹಾಯ್ ಪ್ರಿಯಾ. ಏಯ್, ಬಾಯ್ ಮುಚ್ಚೆ. ಬಂದ್ಬಿಟ್ಲು ಇಷ್ಟಾಗ್ಲಾ ಬಾಯ್ ಬಿಟ್ಕೊಂಡು. ಅಮ್ಮ, ಪಾಪ ಪ್ರಿಯಾ 2 ವರ್ಷ ಆದ್ಮೇಲೆ ಬರ್ತಾ ಇದ್ದಾಳಮ್ಮ. ಎಲ್ರ ನೆಮ್ಮದಿನೂ ಹಾಳು ಮಾಡಿದವಳು 2 ವರ್ಷ ಆದ್ಮೇಲೆ ಬಂದ್ರೆ ಏನಂತೆ? ಮರ್ಯಾದೆಯಿಂದ ನೀನ್ ಒಳಗ್ ನಡಿ, ಇಲ್ದೆ ಹೋದ್ರೆ ನಾನ್ ಕೆಟ್ಟೋಳಾಗ್ಬೇಕಾಗತ್ತೆ. ಬಾ ಒಳಗೆ. ಪ್ರಿಯಾ, ಕೇಳಿಸ್ಲಿಲ್ಲ? ಐ ಆಮ್ ಸೋ ಸಾರಿ ಪ್ರಿಯಾ. ಅಮ್ಮ ಬೇಜಾರಲ್ಲಿ ಏನೇನೋ ಮಾತಾಡ್ಬಿಟ್ರು. ಅದ್ ಸರಿ, ನೀನ್ ಎಲ್ಲಿ ಸ್ಟೇ ಆಗಿದ್ಯಾ? ಚಾನ್ಸರಿ ಪೆವಿಲಿಯನ್. ಒಂದ್ ಕೆಲ್ಸ ಮಾಡ್ಲಾ, ನಾನ್ ನಿನ್ನ ಅಲ್ಲೇ ಬಂದ್ ಮೀಟ್ ಮಾಡ್ತೀನಿ. ಓಕೆ. ಹೌದು, ಹಳೆ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಆಲ್ಮೋಸ್ಟ್ ಎಲ್ಲಾರು ಖಾಲಿ ಮಾಡ್ಕೊಂಡು ಹೋದ್ರು. ಅನಿಲ? ಅವನು ಹೊಸ ಮನೆಯಲ್ಲಿ? ಅವ್ನು ನಿನಗ್ ಸಿಗಲ್ಲ ಪ್ರಿಯಾ. ನಾನು ನೋಡ್ಲೇಬೇಕು. ನೋ ವೇಸ್, ಅವ್ನ ನೋಡೋಕ್ ನಿಂಗ್ ಸಾಧ್ಯನೇ ಇಲ್ಲ. ಬಟ್ ವೈ? ಅನಿ ಎಲ್ಲಿ? ಅನಿ ಎಲ್ಲಿ? ಅನಿ ಎಲ್ಲಿ? ಅನಿ ಎಲ್ಲಿ? ಅಕ್ಕ, ಅನಿಲ್ ನೋಡಕ್ ಬರೋ ಯಾರು ಕ್ಯೂ ಅಲ್ಲಿ ನಿಲ್ಲಕ್ಕ. 500 ರೂಪಾಯಿ ಸ್ಪೆಷಲ್ ಎಂಟ್ರಿ. ಇನ್ಸ್ಪೆಕ್ಟರ್ ರೂಮಲ್ಲೇ ಮೀಟಿಂಗು. ಯಾಕಪ್ಪ ಈಗ ಅನ್ಭವಿಸ್ತಿರೋದೇ ಸಾಲ್ದ? ಒಳಗ್ ಕಾಲಿಟ್ಟು ಆ ಕರ್ಮ ಬೇರೆ ಸುತ್ಕೋಬೇಕಾ? ಅಲ್ಲಕ್ಕ, ಅದ್ ನೀವ್ ಕಾಯದ್ ವೇಸ್ಟ್ ಅಕ್ಕ. ಗೊತ್ತು, ಆದ್ರೆ ಏನ್ ಮಾಡ್ಲಿ, ಸೀಮೆಲ್ ಇಲ್ದೇ ಇರೋ ಅಣ್ಣನ್ನ ನೋಡ್ಲೇಬೇಕು ಅಂತ ಚಂಡಿ ಹಿಡಿತಾಳಲ್ಲ ಈ ದರಿದ್ರದವಳು. ಅದಕ್ ಬಂದೆ ಹೊರತು ಆ ಪುಣ್ಯಾತ್ಮನ್ ನೋಡೋದು ವೇಸ್ಟ್ ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಅದಕ್ಕಲ್ಲಕ್ಕ, ಅನಿಲ ನೆನ್ನೆನೆ ಬೇಲ್ ಮಾಡಿಸ್ಕೊಂಡು ಆಚೆ ಬಂದ್ಬಿಟ್ಟ. Excuse me. ನೋಡಿದ್ರು ಜಬಲ್ ಗೋಡ ಆಯ್ತಾ, ಓಡಾಡ್ಬಿಡ್ತೀನಿ. ಬಾ ಬಾ ಬಾ, ಗಾಬರಿ ಬಿಡ್ಬೇಡ, ನಾವೇನ್ ರೇಪ್ ಮಾಡಕ್ ಬಂದಿಲ್ಲ. ಅಕ್ಕ ಸ್ನೂಕರ್ ಆಡ್ತಾರಲ್ಲ, ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು. ಈ ಹೋಟ್ಲಲ್ಲಿ ಎಷ್ಟು ದಿನ ಉಳ್ಕೋತಾರೆ ಅಂತ. ಮಚಾ, ನೀನ್ ತಕೊಳ್ಳೋ. ಬಾಯಿ, ಪ್ರಿಯಾ ಬಂದ್ ಚಾನ್ಸ್ಲಿ ಹೋಟ್ಲಲ್ಲಿ ಉಳ್ಕೊಂಡಿದ್ದಾಳಂತೆ. disappoint you, sir. Please. Hello? Hello? Sir, hello? Yes, sir. Sir, give me one opportunity. I'll prove myself, sir. I'll prove myself. Prove ಮಾಡ್ಬಿಟ್ಲು. ತಗೊಳ್ಳಿ. ಪ್ರಿಯಾ ಇದ್ದಾರಾ? ಹಾಯ್ ಪ್ರಿಯಾ. ಹೇ, ಹಾಯ್. How are you? ಫೈನ್. ಪ್ರಿಯಾ, ಇವತ್ತು ನಿನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಗೊತ್ತಾ? ನಮ್ ಕ್ವಾರ್ಟರ್ಸ್ ನಲ್ಲಿ ಹುಟ್ಟು ಬೆಳೆದಿರೋ ಹುಡುಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದಾಳೆ ಅಂದ್ರೆ ತುಂಬಾನೇ ಗ್ರೇಟ್. MTV, VTV ಯಾವ್ದೇ ಚಾನೆಲ್ ನೋಡಿದ್ರು ನಿಂದೇ ಸಾಂಗ್, ನಿಂದೇ ಡಾನ್ಸ್. ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಾವು ನಿಜವಾಗ್ಲೂ ನಂಬಿರ್ಲಿಲ್ಲ. ನೀವ್ಯಾರು ನಂಬಿರ್ಲಿಲ್ಲ, ಆದ್ರೆ ಅನಿ ನಂಬಿದ್ದ. ಅದಕ್ಕೆ ನಾನು ಅವನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲೇ ಅವನು? ನಾನ್ ಅನಿ ಮೀಟ್ ಮಾಡ್ಲೇಬೇಕು. ಅದಕ್ಕೋಸ್ಕರನೇ ನಾನ್ ಬಿಸಿ ಶೆಡ್ಯೂಲ್ ಅಲ್ಲೂ ಬ್ಯಾಂಗ್ಳೂರ್ ಶೋನ್ ಒಪ್ಕೊಂಡಿದ್ದು. ಅನಿ ಎಲ್ಲಿದ್ದಾನೆ?
ಏನ್ ಮಾಡ್ತಿದ್ದಾನೆ? ಅನಿ ಲೈಫ್ ಸ್ಪಾಯಿಲ್ ಆಗೋಯ್ತು ಪ್ರಿಯಾ. ವಾಟ್? ಅವನಿವಾಗ ಬೆಂಗಳೂರಿಗೆ ದೊಡ್ಡ ರೌಡಿ. ಒಂದೇ ಸಲಕ್ಕೆ 2 ಕೊಲೆ ಮಾಡ್ದ. 2 ವರ್ಷದಿಂದ ಜೈಲಲ್ಲಿದ್ದಾನೆ. ನಡಿ, ಅಲ್ಲಿಗೆ ಹೋಗಿ ಮೀಟ್ ಮಾಡೋಣ. ಇವಾಗ ಅವನಲ್ಲಿಲ್ಲ. ನೀನ್ ಬರೋ ವಿಷಯ ಗೊತ್ತಾಗಿ ನಿನ್ನ ನೋಡಕ್ಕೋಸ್ಕರ ಬೇಲ್ ತಗೊಂಡ್ ಹೊರಗಡೆ ಬಂದಿದ್ದಾನೆ. ಮತ್ ಬರ್ಲೇ ಇಲ್ಲ. ನಿನಗ್ ಗೊತ್ತಾಗ್ದಂಗೆ ನೋಡ್ಕೊಂಡು ಹೋಗಿದ್ರು ಹೋಗಿರ್ಬೋದು. ಅವನಿರೋ ಜಾಗ ನಿನಗ್ ಗೊತ್ತಾ? ಬಾ ತೋರ್ಸು. ಆದ್ರೆ ಪ್ರಿಯಾ ಪ್ಲೀಸ್. ಏನ್ ಮಾಮ್, ಆಯಮ್ಮ ನೋಡಿದ್ರೆ ಆ ಲೆವೆಲ್ ರಾಯಲ್ಲೋ, ನೀನ್ ನೋಡಿದ್ರೆ ಪಕ್ಕಾ ಲೋಕಲ್ಲೋ. ಮತ್ ಲವ್ ಹೆಂಗಾಯ್ತು ಅಂತ? ಲೋ ಮಚ್ಚ, ನನ್ನ ಲೈಫಲ್ಲಿ ನನ್ನ ಸ್ಟೋರಿ ಕೇಳಿದ ಮೊದಲನೇ ಪ್ರಜೆ ನೀನೇ ಕಣೋ. ಸಖತ್ತಾಗಿತ್ತು ಕಣೋ ಲೈಫ್ ಅವಾಗ. ದೇವ್ರಂತ ಅಪ್ಪ ಅಮ್ಮ, ಚಿಂದಂತ ತಂಗಿ, ಜೀವಕ್ ಜೀವ ಕೊಡೋ ಫ್ರೆಂಡ್ಸು, ದಿವ್ಯಾ, ಪ್ರಿಯಾ, ಈ ಡಬ್ಬ ನನ್ನ ಮಗ ಚಿಟ್ಟೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲವ್ ಇತ್ತು ಕಣೋ, ಲವ್. $20,000 ಬೇಕಿತ್ತು. ಯಾಕೋ ಕಾಣೆ? ಕಾಲ್ ಸೆಂಟರ್ ಟ್ರೈನಿಂಗ್ ಜಾಯ್ನ್ ಆಗ್ತೀನಿ. ಬಿಡ್ತೀನಿ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದ್ದಿದ್ರೆ ಹಿಂಗೆ ಕೇಳ್ತಾ ಇದ್ದೇನೋ? ಇನ್ನು ಎಷ್ಟು ಅವತಾರ ಎತ್ಬೇಕಂತಿದ್ಯಾ? ನನಗಿರ್ತಕ್ಕಂತ ಎದೆ ನಮಗೆ ಈಗಾಗಲೇ 2 ಸರಿ ಆಟು ಪಂಚರು. ನೀನ್ ಹಿಂಗೆ ಕಾಟ ಕೊಡ್ತಾ ಇದ್ರೆ 3ಕ್ಕೆ ಮುಕ್ತಿ. ಹಿಂಗೆ ಮಾತಿಗೆ BP ರೈಸ್ ಆಗ್ತಾ ಇದ್ರೆ ಪಂಚರ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ ನೀನ್ ಆರ್ಟು. ನನ್ ಮಾತು ಕೇಳು, ಬೇಗನೆ ಕೆಲಸ ಕಲ್ತು ಜಾಬ್ ಜಾಯ್ನ್ ಆಗ್ತೀನಿ. ಬರೀ ನೈಟ್ ಡ್ಯೂಟಿಯಲ್ಲಿ $15,000 ಸಂಬಳ. ಮಗನ್ ದುಡ್ಡು ಮೇಲೆ ಮಜವಾಗಿ ಜೀವನ ಮಾಡು. ನನಗೆ ಗೊತ್ತಿಲ್ಲ ನಿನ್ ಯೋಗ್ಯತೆ. ಆಟೋ ಕಲಿತೀನಿ ಎಂದೆ, ಕಲಿಸ್ದೆ. ಓಡಿಸ್ತೀನಿ ಎಂದೆ, ಕುಡಿಸ್ದೆ. ಅದನ್ನ 3 ದಿನಕ್ಕೆ ಮೂಲಕ್ಕೆ ಬಿಸಾಕ್ದೆ. ಸಿಟಿ ಟ್ಯಾಕ್ಸಿ ಕಲಿತೀನಿ ಎಂದೆ, ಕಲಿಸ್ದೆ. ಓಡಿಸ್ತೀನಿ ಎಂದೆ, ಕುಡಿಸ್ದೆ. ಅದನ್ನ 1 ದಿನಕ್ಕೆ ದಬಾಕ್ದೆ. ಸಿಟಿ ಅಂಗಡಿ ಇಕ್ತೀನಿ ಎಂದೆ, ಇಕ್ಕೊಟ್ಟೆ. ಅದನ್ನು 2 ದಿನಕ್ಕೆ ಮುಚ್ಕೊಂಬಂದೆ. ಕೆಲ್ಸದಲ್ಲೆಲ್ಲ ಮಜಾ ಇರ್ಲಿಲ್ಲಪ್ಪ. ಮುಚ್ಚು ಬಾಯ್. ಕೆಲ್ಸಕ್ಕೆ ಸೇರೋದು ಮಜಾ ಮಾಡಕ್ಕಲ್ಲ, ಸಂಪಾದನೆ ಮಾಡೋದಕ್ಕೆ. ಅಲ್ಲಪ್ಪ, ಅದು ಕಾಲ್ ಸೆಂಟರ್ ಅಂದ್ರೆ ಮುಚ್ಚು ಬಾಯ್. ತಾಂಡೋ ನಿಮ್ಮ ಮೌನ್ ಕೊಡೋಗು. ಕಾಲ್ ಸೆಂಟ್ರು ಇಲ್ಲ, ಕೈ ಸೆಂಟ್ರು ಇಲ್ಲ. ತಂದಾಕ್ತೀನಿ, ತಿಂದ್ಕೊಂಡ್ ಬಿದ್ದಿರು. ನೀವೇ ಹೇಳ್ಕೊಡಿ ಅಂಕಲ್, ಮಗನ್ ಸೋಮಾರಿತನನ. ಏನ್ ನಿನ್ ಮಾತಿನ ಅರ್ಥ? ಈ ಜವಾಬ್ದಾರಿ ಇಲ್ದೇ ಇರತಕ್ಕಂತ ಮುಟ್ಟಾಳಂತಾಳಕ್ಕೆ ಕುಣಿ ಅಂತೀಯಾ? ಹುಡುಗಿರ ಮುಂದೆ ಮಾನ ಮರ್ಯಾದೆ ಕಳಿಬೇಡ ನೀನು. ಅದು ನಿನ್ಗಿದ್ರೆ ಕಳಿಯೋದಕ್ಕೆ. ಅಂಕಲ್, ಅನಿ ಈಗ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಫ್ರೆಂಡ್ಸ್ ಗೆಲ್ಲ ಪ್ರಾಮಿಸ್ ಮಾಡಿದ್ದಾನೆ. ಮೊದ್ಲು ಅವನು ಟ್ರೈನಿಂಗ್ ಸೇರಿಸಿ, ಆಮೇಲೆ ನೋಡಿ ಹೆಂಗ್ ಚೇಂಜ್ ಆಗ್ತಾನೆ ಅಂತ. ಇಕೋ, ನನ್ ತಲೆ ಮೇಲೆ ಕೈ ಆಣೆ ಮಾಡೋ ಸರಿ ಹೋಗ್ತೀನಿ ಅಂತ ದೊಡ್ಡ ಬಿಸಾಕ್ತೀನಿ. ಸಾಕಾ? ಈಗಿನ ಕಾಲದ ಮಕ್ಕಳಿಗೆ ತಂದೆಯಾಗಿ ಹುಟ್ಟಬಾರ್ದು. ತಂದೆ ತಲೆಗೆ ಬೆಲೆ ಇಲ್ದಂಗೆ ಕೈ ಇಕ್ತವೆ. ಸರಿ, ಕೊಡ್ತೀನಿ. ಏನ್ ಎಷ್ಟು ದಬಾಕ್ತಿಯೋ ದಬಾಕು. ಈ ಕಾಲ್ ಸೆಂಟರ್ ಆಯ್ತು. ನೆಕ್ಸ್ಟ್ ಇನ್ಯಾವ ಸೆಂಟ್ರು? 20,000 ದುಡಿಬೇಕಂದ್ರೆ ನಮ್ಗೆಲ್ಲಾ ಸೆಂಟ್ರಲ್ಲೂ ನೀರ್ ಇಳಿತಾವೆ. ನಿಮ್ ತಂದೆ ಎಷ್ಟು ಒಳ್ಳೆಯವರು, ಯಾಕೋ ಅವ್ರಿಗೆ ಬೇಜಾರ್ ಮಾಡಿಸ್ತೀಯಾ? ದಿವಿ, ನೀನ್ ಒಳ್ಳೆವಳು, ಅದಕ್ಕೆ ನಿನ್ ಕಣ್ಣಿಗೆಲ್ಲ ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಆದ್ರೆ ನಾನ್ ಸರಿಗಿಲ್ಲ ಪ್ರಜೆ, ಅದಕ್ಕೆಲ್ಲ ನನ್ ಕಣ್ಣಿಗೆ ಡಬ್ಬ ನನ್ ಮಕ್ಳ ತರ ಕಾಣಿಸ್ತಾರೆ. ಇನ್ಕ್ಲೂಡಿಂಗ್ ನಾನ್ ಸ್ಟಾಪ್ ನಾನ್ಸೆನ್ಸ್ ನಮ್ಮಪ್ಪ. ಅನಿ, ಅಮ್ಮ ತಾಯಿ, ಇಷ್ಟೊತ್ತವ್ರ ಹತ್ರ ಕುಯ್ಸ್ಕೊಂಡ್ ಹಾಫ್ ಮೆಂಟ್ಲ್ ಆಗ್ಬಿಟ್ಟಿದ್ದೀನಿ. ಈಗ ನೀನು ಶುರು ಮಾಡ್ದೆ, ಫುಲ್ ಮೆಂಟ್ಲ್ ಅಷ್ಟೇ. ಸರಿ, ಬರ್ತೀನಿ. ಎಲ್ಲಿಗೆ? ಪ್ರಿಯಾ ವೇಟ್ ಮಾಡ್ತಾ ಇರ್ತಾಳೆ, ಮಾತಾಡಿಸ್ಬೇಕು. ನಾನ್ ಬಂದಿರೋದು ನಿನ್ನ ಮೀಟ್ ಮಾಡಕ್ಕೆ. ಸಾರಿ, ಬೆಳಗ್ಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಏನಿದ್ರು ಪ್ರಿಯಾದೆ, ಆಮೇಲೆ ಮಿಕ್ತವ್ರು. ಓಕೆ, ಬಾಯ್. ಹಾಯ್. ಏನೇ ಪ್ರಿಯಾ, ನಿಮ್ ಡ್ಯಾಡಿ ಬೆಳಿಗ್ಗೆ ಆಮ್ಲೆಟ್ ಹೋಟ್ಲ್ ಓಪನ್ ಮಾಡ್ಬಿಟ್ಟಿದ್ದಾರೆ. ಅದು ಡೈಲಿ ನೋಡೋ ಕರ್ಮ ಅಲ್ವಾ? ಕ್ಲೀನ್ ಮಾಡೋದಲ್ವಾ? ಯಾಕೆ, ಬೇರೆ ಕೆಲ್ಸ ಇಲ್ವಾ? ಫ್ಯೂಚರ್ ಮಾವ ಕುಡಿಯೋದ್ರಲ್ಲಿ PhD ಮಾಡ್ತಾ ಇದ್ದಾರೆ. ಏನು ಮಾಡಕ್ಕಾಗಲ್ಲ, ಹಳೆಯನ ಅಳಿಲ್ ಸೇವೆ ಸ್ವೀಕರಿಸಿ. ಅದು ನನ್ ಟವಲ್, ತಗೋ ಇದನ್ನ. ಥ್ಯಾಂಕ್ ಯು. ಅನಿ, ನಿಂಗ್ ಯಾರಾದ್ರೂ ಬ್ಯಾಂಕ್ ನಲ್ಲಿ ಕೆಲಸ ಮಾಡೋರು ಗೊತ್ತಾ? ಯಾಕೆ? ಅದು ಲೋನ್ ಬೇಕಿತ್ತು. ಏನ್ ವಿಷಯ? ನಿಮ್ಮ ಅಪ್ಪಂಗ್ ಬಾರ್ ಇಟ್ಕೊಡ್ತಾ ಇದ್ಯಾ? ಅನಿ, ಬಿ ಸೀರಿಯಸ್. ಓಕೆ. ಈ ಸ್ಟಾರ್ ಟಿವಿನವರು ಒಂದ್ ಕಾಂಟೆಸ್ಟ್ ನಡೆಸ್ತಾ ಇದಾರೆ. ರೀಜನಲ್ ಲ್ಯಾಂಗ್ವೇಜ್ ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಕಾಂಪಿಟಿಷನ್. ಗೆದ್ರೆ ಸ್ಯಾಂಡಲ್ವುಡ್ ಅಲ್ಲ, ಡೈರೆಕ್ಟ್ ಆಗಿ ಬಾಲಿವುಡ್ ಗೆ ಜಂಪ್ ಆಗ್ಬಹುದು. ಪಾರ್ಟಿಸಿಪೇಟ್ ಮಾಡೋಣ ಅಂತಿದೀನಿ. ಅದಕ್ಕೆ ದುಡ್ಡು ಕಟ್ಬೇಕಾ? ನೋ, ಫ್ರೀ ಎಂಟ್ರಿ. ಆದ್ರೆ ಈ ಪ್ರಿಪರೇಷನ್ ಎಕ್ಸ್ಪೆನ್ಸಸ್, ಕಾಸ್ಟ್ಯೂಮ್ಸ್, CDs, ಕೊರಿಯೋಗ್ರಾಫರ್ಸ್, ಮೇಕಪ್ ಮೆಟೀರಿಯಲ್ಸ್ ಸುಮಾರು ಖರ್ಚಾಗತ್ತೆ. ಎಷ್ಟಾಗ್ಬೋದು? 10 to 15,000. ಓಕೆ, ನಾಳೆ ಬೆಳಗ್ಗೆ ಒಳಗೆ ನಿನ್ ಕೈಲಿ ದುಡ್ಡಿರುತ್ತೆ. ಥ್ಯಾಂಕ್ ಯು, ಲವ್ ಯು ಚಿನ್ನ. ಮನೋಹರ,
ಮದ್ವೆ ಆದ್ಮೇಲೆ ನಿನ್ ಲೈಫ್ ಅರೋರ. ಈಗ್ಲೇ ಒಂದ್ ಬಾಟ್ಲ್ ಬಿಯರ್ ಕುಡ್ಕೊಂಡ್ಬಿಡು. ಹೋಗಲ್ಲ ನೈಟ್ ಅರೆಸ್ಟ್ ಆಗ್ತಾರೆ. ಲೋ ಸಾಕ್ ಬಿಡ್ರು, ಇವಾಗ್ಲೇ ಟೈಟ್ ಆಗಿದೀವಿ. ಏಯ್ ಸುಮ್ನೆ ಕುಡಿಯಂಗಿದ್ರೆ ಕುಡಿ, ಇಲ್ಲ ರೈಟ್ ಹೇಳ. ಲೋ ಚಿಟ್ಟೆ, ಕೆಳಗಡೆ ಗೌರಿಪಳ್ಳಿ ಹುಡುಗರು ಸಖತ್ ಇಸ್ಪಿಟ್ ಆಟ ಆಡ್ತಾರಪ್ಪ. ಅಂದರ್ ಬಯರ ಸಖತ್ ದುಡ್ಡ, ಮಿನಿಮಮ್ 1 ಲಕ್ಷ ರೂಪಾಯಿ ಆಕಡ. ಏಯ್ ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡಿದೆ ತೆಗಿರೋ. ಲೋಮನ ಎಲ್ಲೋ ಬೀರ್ ತರಗೆ ಕಾಸಿಲ್ಲ. ಮಗ ನೀನ್ ತೆಗಿಯೋ. ತಗೊಳಪ್ಪ, ನನ್ನ ಹತ್ರ 70 ರೂಪಾಯಿ ಇದೆ. ಚಿಟ್ಟೆ ಮಗ ನನ್ ಬಗ್ಗೆ ಗೊತ್ತು ತಾನೆ, ನನ್ ಜಾಬ್ ಯಾವಾಗ್ಲೂ ಖಾಲಿ. ATK ಆಲ್ ಟೈಮ್ ಖಾಲಿ, ಕಲ್ಕತ್ತಾ ವಾಲಿ. ಸರಿ ಇದಿಟ್ಬಿಟ್ಟು ದುಡ್ಡಿಸ್ಕೊಂಬ. ಮಗ ಇದ್ ನಿಮ್ ತಂದೆ SLC ಪಾಸ್ ಆದಾಗ ಕೊಡ್ಸಿದಲ್ವಾ, ಇದ್ರ ಮಾರ್ತ್ಯಾ? ಮಾರ್ತೀನಿ ಅಂತ ಯಾವ ನನ್ ಮಗ ಹೇಳದ್ನೋ, ಅದನ್ನ ಅಡ ಇಟ್ಬಿಟ್ಟು ದುಡ್ಡಿಸ್ಕೊಂಬ, ಆಮೇಲೆ ಬಿಡಿಸ್ಕೊಂಡ್ರೆ ಆಯ್ತು. ಓ ಗೆದ್ದೇ ಗೆಲ್ತೀನಿ ಅಂತ ಅಷ್ಟೊಂದ್ ನಂಬಿಕೆ ನಾ ನಿಂಗೆ? ಗುಲಾಮ ಹುಕುಮು, ಸೋತಿರೋ ಹಿಸ್ಟ್ರಿನೇ ಇಲ್ಲ. ಗುಲಾಮ ಪಾಂಚಾಲೆ 1500 ಹೇಳು ಹೊಡೆದೆ ಅಂತ ಹೇಳು. ಏನಮ್ಮ ಎಲ್ಲ ಒಳಗೆ ಹೊಡಿತಾನೆ? ಇಂತ ಡಬ್ಬ ಹೋಗ್ಕೊಂಡ್ಬಿಡಿದ್ರೆ ಆಚೆಲ್ ಬೀಳುತ್ತೆ. ಹೊಡೆಯ ಮರಾಣೆ. ಚಿಟ್ಟೆ ಎಷ್ಟಾಯ್ತು? 17. 15 ಸಿಂಕ್ ಮಾಡು, ಒಂದ್ರಲ್ಲಿ ವಾಚ್ ಬಿಡಿಸ್ಕೊ, ಇನ್ನೊಂದನ್ನ ಬಾಯ್ಸಿಗೆ ಹಂಚು. 15 ಐತೆ ರಾಜ ಹೊಡಿ ಡಾರ್ಲಿಂಗ್. ಇಲ್ಲ ಗುರು, ಕೈ ಬಿಡ್ತಾ ಇದೀನಿ. ನೀನ್ ಬಿಡ್ತೀಯ, ಆದ್ರೆ ನಾವು ಬಿಡಿಸ್ಕೋಬೇಕಲ್ಲ. ನಿಯತ್ತಾಗ ಆಟ ಕೊಡು ಡಾರ್ಲಿಂಗ್. ಟೈಮ್ ಇಲ್ಲ, ಅರ್ಜೆಂಟ್ ಕೆಲಸ ಇದೆ. ಆದ್ರೆ ನಮ್ಗೇನು ಕೆಲಸ ಇಲ್ಲ, ಬೇಜಾನ್ ಟೈಮ್ ಐತೆ ಡಾರ್ಲಿಂಗ್. ಕೈ ಬಿಡು. ಬಿಡದಿದ್ರೆ ಒದೆ ತಿಂತ್ಯಾ. ಡಬಲ್ ಗುಂಡ್ಗೆ ಪಾಗಲ್ ಸಿನ್ಗೆ ಪಬ್ಲಿಕ್ ಅಲ್ಲಿ ಏಕವಚನ. ಇದಕ್ಕೆ ಟ್ರಿಕ್ ಅಲ್ಲಿ ಹೊಡಿಯೋದು ಅಂತಾರೆ. ನನ್ನ ಗ್ಲಾಸ್ ಸೇಫು, ನನ್ನ ಹಣೆ ಸೇಫು, ನಿನ್ನ ಹಣೆ ಮಾತ್ರ ಓಪನ್ನು. ಆಡ್ತಿರೋದೇ ಜೂಜು, ಅದ್ರಲ್ಲೇನೋ ನೀತಿ ನ್ಯಾಯ ನಿಯತ್ತು. ಡಬ್ಬಲ್ ಗುಂಡ್ಗೆ 4 ಕಣ್ಣು, ಹಿಂದೆ ಕಿತ್ತೋಗಿರೋ 25 ಜನ ಹುಡುಗರಿದ್ರೆ ಜೋಶಲ್ ಮೆರಿತಾ ಇದ್ಯಾ? ಇಲ್ಲಿ ಬರ್ದಿರ್ಬೇಕು ಗೆಲ್ವು. ಇದ್ ಕೆಟ್ರೆ ಗೊತ್ತಲ್ಲ, ಕಣ್ಣಕ್ ಕಾಣಿಸ್ದಂಗ್ ಕಳ್ದೋಗ್ತ್ಯಾ.